ಫೇಕ್ ಔಟ್ಸ್ಗೆ ಬಲಿ ಆಗ್ತಾ ಇದ್ದೀರಾ? ಈ ವಿಡಿಯೋನ ನೋಡಿ. ಮೊದಲು ನಿಮಗೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಐಡೆಂಟಿಫೈ ಮಾಡಲಿಕ್ಕೆ ಬರಬೇಕು. ಸೊ ವಿತ್ ಒನ್ ಹಾರಿಜಾಂಟಲ್ ಲೈನ್ ಐ ಮಾರ್ಕ್ ದಿ ರೆಸಿಸ್ಟೆನ್ಸ್. ಸೊ ಫಾರ್ ಎಕ್ಸಾಂಪಲ್ ನನಗೆ ರೆಸಿಸ್ಟೆನ್ಸ್ ಇದೆ ಅಂತ ಅನ್ಕೊಳ್ಳಿ, ಮಾರ್ಕೆಟ್ ಇಂದ ರಿವರ್ಸ್ ಆಗಿದೆ ಹಾಗಾಗಿ. ಸೊ ಈಗ ಇದರ ಪ್ರಕಾರ ಈ ಬಾಡಿ ನೋಡಿ, ಈ ಬಾಡಿ ಅಟ್ಲೀಸ್ಟ್ ರೆಸಿಸ್ಟೆನ್ಸ್ ನ ಮೇಲ್ಗಡೆ ಹಾಫ್ ಆಫ್ ದ ಬಾಡಿ ಕ್ಲೋಸ್ ಆಗಿರಬೇಕು. ಹಾಫ್ ಆಫ್ ದ ಬಾಡಿ ಅಂದ್ರೆ ಕ್ಯಾಂಡಲ್ ನ ಬಾಡಿ. ಫಾರ್ ಎಕ್ಸಾಂಪಲ್ ಈ ಕ್ಯಾಂಡಲ್ ನೋಡಿ, ಈ ಕ್ಯಾಂಡಲ್ ಈ ತರ ಕ್ಲೋಸ್ ಆಯ್ತು ಅಂತಂದ್ರೆ ಅಕ್ಸೆಪ್ಟ್ ನ ಮಾಡಬೇಡಿ. ಅಟ್ಲೀಸ್ಟ್ ಹಾಫ್ ಆಫ್ ದ ಕ್ಯಾಂಡಲ್. ಸೊ ಅಟ್ಲೀಸ್ಟ್ ಈ ತರ ಏನಾದ್ರು ಮಾರ್ಕೆಟ್ ಕ್ಲೋಸ್ ಆಗಿದೆ ಅಂತಂದ್ರೆ ಇದು ಬ್ರೇಕ್ಔಟ್ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಬಹುದು. ಇದೇ ತರ ಮಾರ್ಕೆಟ್ ಸಪೋರ್ಟ್ ಹತ್ರ ಇದ್ದಾಗ ಇಲ್ಲೇನ್ ಮಾರ್ಕೆಟ್ ಇದು ಬ್ರೇಕ್ ಡೌನ್ ಆಗಿದೆ, ಈ ಬ್ರೇಕ್ ಡೌನ್ ಕ್ಯಾಂಡಲ್ ನ ಬಾಡಿ ಅಟ್ಲೀಸ್ಟ್ 50% ಡೌನ್ ಸೈಡ್ ಇರಬೇಕು. ಸೊ ಹಿಯರ್ ಐ ಕ್ಯಾನ್ ಟೇಕ್ ಎಂಟ್ರಿ ಎಟ್ ಶಾರ್ಟ್ ಅಂಡ್ ಕೀಪ್ ಸ್ಟಾಪ್ ಲಾಸ್ ಎಬೋವ್ ಆಫ್ ದಿಸ್. ಸೊ ಮಾರ್ಕೆಟ್ ಫಾಲ್ ಆಗಿದೆ. ಈ ತರ ಫೇಕ್ ಔಟ್ಸ್ ನ ಅವಾಯ್ಡ್ ಮಾಡಲಿಕ್ಕೆ ಈ ಕ್ಯಾಂಡಲ್ ನ ಬಾಡಿ ಏನಿದೆ ಅಟ್ಲೀಸ್ಟ್ ಬ್ರೇಕ್ಔಟ್ ಹಾರಿಜಾಂಟಲ್ ಲೈನ್ ನ ಎಬೋವ್ 50% ಆದ್ರೂ ಇದ್ರೆ ಅದಕ್ಕೆ ರೆಸ್ಪೆಕ್ಟ್ ನ ಕೊಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಇದೆ ಅಂತ ಅನ್ಕೊಂತೀನಿ. ಸೊ ಮುಂದಿನ ಲರ್ನಿಂಗ್ ವಿಡಿಯೋಗಳಿಗಾಗಿ ಪೇಜ್ ನ ಫಾಲೋ ಮಾಡಿ. ಅಂಡ್ ಯಾರು ಸ್ಟಾಕ್ ಮಾರ್ಕೆಟ್ ನ ಕಲಿಬೇಕು ಅಂತ ಇದ್ದಾರೆ, ಈ ಪೇಜ್ ನ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಉಪಯೋಗ ಆಗಲಿ. ಥ್ಯಾಂಕ್ ಯು.